ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಹಿರಿಯ ಅಧಿಕಾರಿ ಇರ್ಬೋದು, ಕಿರಿಯ ಅಧಿಕಾರಿ ಇರ್ಬೋದು, ಕಾನ್ಸ್ಟೇಬಲ್ ಇಂದ ಐಜಿವರೆಗೆ ಭಾಗಿಯಾಗಿರ್ತಕ್ಕಂಥವರಿಗೆ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಪೊಲೀಸ್ ಇಲಾಖೆ ಸಮರ್ಥವಾಗಿದೆ ಅಂತ ಹೇಳಿ ಇದನ್ನ ಮತ್ತೊಂದು ಬಾರಿ ಅವರು ಪ್ರೂವ್ ಮಾಡಿ 2 ಕೇಸಸ್ ನಲ್ಲಿ ಈ ಒಂದು ಇನ್ವೆಸ್ಟಿಗೇಷನ್ ಮಾಡಿ ಅವ್ರನ್ನ ಹಿಡಿದಿದ್ದಾರೆ, ರಿಕವರಿ ಮಾಡಿ ಅಭಿನಂದನೆಯನ್ನ ಇಲಾಖೆ ಪರವಾಗಿ ನಾನು ವೈಯಕ್ತಿಕವಾಗಿ ಅವರಿಗೆ ಸಲ್ಲಿಸ್ತೇನೆ. ಮತ್ತು ಮುಂದೆಯೂ ಕೂಡ ಇಂಥ ಸವಾಲುಗಳು ಬಂದಂತ ಸಂದರ್ಭದಲ್ಲಿ ಅದೇ ರೀತಿ ಕೆಲಸ ಮಾಡಬೇಕು ಅಂತ ಹೇಳಿ ಕೂಡ ಅವರಿಗೆ ಸೂಚನೆಯನ್ನು ಕೊಡೋದಕ್ಕೆ ಬಯಸ್ತೇನೆ. ಜೊತೆಗೆ ನಮ್ಮ ಆಂಧ್ರ ಬ್ಯಾಂಕ್ ಏನು ಈ ಒಂದು ದರೋಡೆ ಆಗಿದೆ, ಈ ದರೋಡೆಯಲ್ಲಿ ಇಲಾಖೆಯವರು ಕೆಲಸ ಮಾಡಿದ್ದಾರೆ ಅನ್ನೋದರ ಒಂದು ಹಿನ್ನೆಲೆಯಲ್ಲಿ ನಮ್ಮ ಇಲಾಖೆಗೆ CSR ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆ ಫಂಡ್ನಲ್ಲಿ ನಮಗೆ 3.5 ಕೋಟಿ ಹಣವನ್ನು ಕೊಟ್ಟು ಒಂದು ಸೈಬರ್ ಟ್ರೈನಿಂಗ್ ಸೆಂಟರ್ ಮಾಡಬೇಕು ಅಂತ ಹೇಳಿ ನಾವೇನು ಪ್ರತಿ ಜಿಲ್ಲೆಯಲ್ಲಿ ಮಾಡೋದಕ್ಕೆ ಹೊರಟಿದ್ದೇವೆ. ಅದೇ ಆ ಹಣವನ್ನ ವಿಜಯಪುರ ಜಿಲ್ಲೆಗೆ ಆ ಹಣವನ್ನು ಕೊಟ್ಟು ಇಲ್ಲಿ ಒಂದು ಟ್ರೈನಿಂಗ್ ಸೆಂಟರ್ ಮಾಡೋದಕ್ಕೆ ನಾನು ಇಲಾಖೆ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಮುಂದೆಯೂ ಕೂಡ ನಮಗೆ ಇದೇ ರೀತಿ ನಮ್ಮ ಪೊಲೀಸ್ ಇಲಾಖೆಗೆ ನಿಮ್ಮ CSR ಫಂಡ್ ನನಗೆ ಗೊತ್ತಿದೆ, ಕೆನರಾ ಬ್ಯಾಂಕ್ ನಲ್ಲಿ ಸಿಕ್ಕಾಪಟ್ಟೆ ದುಡ್ಡಿದೆ. CSR ಫಂಡ್ ದುಡ್ಡು ಡಿಪಾಸಿಟ್ಸ್ ಇರುತ್ತೆ. CSR ಫಂಡ್ ನನಗೆ ಅನ್ಸುತ್ತೆ ಒಂದು 10,000 ಕೋಟಿ ಇರ್ಬೋದು ಇಡೀ ದೇಶದಲ್ಲಿ. ಅದರಲ್ಲಿ ನಮ್ಗೆ ಸ್ವಲ್ಪ ಹೆಚ್ಚಿಗೆ ಕೊಡ್ಬೇಕು ಅಂತ ಹೇಳಿ ಮತ್ತು ಸರಿ ಅವರಿಗೆ ನಮ್ಮ GM ಅವರಿಗೆ ಮತ್ತು ನಮ್ಮ ಹೇಳ್ಕೊಳ್ತಾ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಸರ್, ಮುಖ್ಯಮಂತ್ರಿ ಪದಕ ಈ ವಿಚಾರದಲ್ಲಿ ಅದು ಏಪ್ರಿಲ್ ನಲ್ಲಿ ಇಲಾಖೆಯಿಂದ ರೆಕಮೆಂಡೇಶನ್ಸ್ ಮಾಡ್ತಾರೆ. ನಿಮ್ಗೆ ಗೊತ್ತಿದೆ ಯಾರ್ಯಾರಿಗೆ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಯಾರಿದ್ದಾರೆ, ಯಾರು ಮುಖ್ಯ ಕಾರಣ ಅದೆಲ್ಲ ಅವ್ರಿಗೆ ಗೊತ್ತಿದೆ. ಅವ್ರು ರೆಕಮೆಂಡ್ ಮಾಡ್ತಾರೆ, ಮುಖ್ಯಮಂತ್ರಿ ಪದಕಕ್ಕೂ ರೆಕಮೆಂಡ್ ಮಾಡ್ತಾರೆ, ರಾಷ್ಟ್ರಪತಿ ಪದಕಕ್ಕೂ ರೆಕಮೆಂಡ್ ಮಾಡ್ತಾರೆ. ಥ್ಯಾಂಕ್ ಯು. ಓಕೆ ಸರ್. ನೀವು ಕೂಡ ಪ್ರಚಾರ ಎಲ್ಲ ಕೊಟ್ಟಿದ್ದೀರಲ್ಲ? ಹೌದು ಸರ್, ಪ್ರತಿ ಕ್ಷಣದಲ್ಲಿ ಕೂಡ ಕೊಟ್ಟಿದ್ದೀರಿ. ಕೆನರಾ ಬ್ಯಾಂಕ್ 1906 ಅಲ್ಲಿ ಸ್ಟಾರ್ಟ್ ಆಗಿ 120 ಇಯರ್ಸ್ ಕಂಪ್ಲೀಟ್ ಮಾಡಿ ತುಂಬಾ ಒಳ್ಳೆ ಪೊಸಿಷನ್ ಅಲ್ಲಿ ಕೆನರಾ ಬ್ಯಾಂಕ್ ಇದೆ. ಈವನ್ ನವೆಂಬರ್ 19th ಗೆ ನಾವು 10,000 ಬ್ರಾಂಚ್ ಆಲ್ಸೋ ನಾವು ಓಪನ್ ಮಾಡಿದೀವಿ. ಟೋಟಲ್ 10,000 ಬ್ರಾಂಚಸ್ ಇದೆ, ಪ್ಲಸ್ 26,78,000 ಕ್ರೋರ್ಸ್ ಬಿಸ್ನೆಸ್ ಇದೆ. ಇದು ಕೆನರಾ ಬ್ಯಾಂಕ್ ಬಗ್ಗೆ ನಿಮ್ಗೆ ಎಲ್ಲರಿಗೆ ನಾನು ಹೇಳ್ತಕ್ಕಂಥದ್ದು. ಹಾಗೆ ನಮ್ಮ ಹುಬ್ಳಿ ಸರ್ಕಲ್ ಬಂದ್ರೆ, ನಮ್ಮ ಹುಬ್ಳಿ ಸರ್ಕಲ್ ಬಂದು ಟೋಟಲ್ ನಾರ್ತ್ ಕರ್ನಾಟಕ, ಎಂಟೈರ್ ನಾರ್ತ್ ಕರ್ನಾಟಕಕ್ಕೆ ಕವರ್ ಮಾಡ್ತಾ ಇದ್ದೀವಿ. 12 ಡಿಸ್ಟ್ರಿಕ್ಟ್ಸ್ ಕವರ್ ಮಾಡ್ತಾ ಇದ್ದೀವಿ. ಇದರಲ್ಲಿ 12 ಡಿಸ್ಟ್ರಿಕ್ಟ್ಸ್ ಕವರ್ ಮಾಡಿ ಈ ವಿಜಯಪುರ ಕೂಡ ನಮ್ದು ಒಂದು ಡಿಸ್ಟ್ರಿಕ್ಟ್ ಇದೆ. ಇದರಲ್ಲಿ ನಮ್ಗೆ ನಾನು ಒಂದು ಇನ್ಸಿಡೆಂಟ್ ಅದಲ್ಲಿ ನಮ್ಮ SP ಸರ್ ಅವ್ರ ಹತ್ರ ನಾನು ಒಂದು 20 ಡೇಸ್ ಅವ್ರ ಜೊತೆಯಲ್ಲಿ ಕೂಡ ನಾನು ಇದ್ದಿದ್ದಾಯ್ತು. ಅವರು ತುಂಬಾ ಕೆಲಸ ಮಾಡಿದ್ದಾರೆ, ತುಂಬಾ ಕೆಲಸ ಮಾಡಿ ಡೇ ಅಂಡ್ ನೈಟ್ ಅವರು ಯಾವ ತರ ಕೆಲಸ ಮಾಡ್ತಾ ಇದಾರ, ಅವ್ರ ಮೋಟಿವೇಶನ್, ಅವ್ರ ಟೀಮ್ 24/7 ವರ್ಕ್ ಮಾಡಿ ಆ ತರ ಮಾಡಿ ಎಲ್ಲ ಕೇಸಸ್ ಎಲ್ಲ ಸಾಲ್ವ್ ಮಾಡೋ ತರ ಪೊಸಿಷನ್ ಇದೆ. ಈ ತರ ಕೇಸ್ ಇದೆ. ಈ ತರ ಕೇಸಸ್ ಎಲ್ಲ ಅವ್ರು ತುಂಬಾ ಇನ್ವಾಲ್ವ್ಮೆಂಟ್ ಇದೆ. ಟೈಮಲ್ಲಿ ನಮ್ಮ SP ಸರ್ ನಮ್ಮನ್ನ ಒಂದು ಮಾತು ಕೇಳಿದ್ರು, ನಮ್ಮ ವಿಜಯಪುರ ಡಿಸ್ಟಿಕ್ ಇಂಪ್ರೂವ್ಮೆಂಟ್ ಸಲುವಾಗಿ ಸ್ವಲ್ಪ ಈಗ ನಿಮ್ಗೆ ಗೊತ್ತಿದ್ದಾಗಿದೆ, ಡಿಜಿಟಲ್ ಪ್ರಾಬ್ಲಮ್ಸ್, ಡಿಜಿಟಲ್ ಸೈಬರ್ ಕ್ರೈಮ್ಸ್ ತುಂಬಾ ಜಾಸ್ತಿ ಇದೆ. ಎಲ್ಲಿ ನೋಡಿದ್ರು OTP ಪ್ರಾಬ್ಲಮ್ ಹೇಳ್ತಾರ, ಒಂದು APK ಫೈಲ್ಸ್ ಬರ್ತಾವ, ಇನ್ಸ್ಟಾಲ್ ಮಾಡ್ಕೊಳ್ತಾರ. ಅದರಿಂದ ಬ್ಯಾಂಕ್ಗೆ ಪ್ರಾಬ್ಲಮ್ ಆಗುತ್ತೆ, ಕಸ್ಟಮರ್ಸ್ಗೂ ಪ್ರಾಬ್ಲಮ್ ಆಗುತ್ತೆ. ಇದ್ರ ಬಗ್ಗೆ ತಿಳುವಳಿಕೆ ಕೊಡ್ಬೇಕಂತ ಹೇಳ್ಬಿಟ್ಟು DFS, RBI ಎಲ್ಲರೂ ಟ್ರೈ ಮಾಡ್ತಾ ಇದಾರ. ಬಟ್ ಕೇಸಸ್ ಕಂಟ್ರೋಲ್ ಆಗ್ತಾ ಇಲ್ಲ. ಬಟ್ ಇದ್ರ ಸಲುವಾಗಿ ನಮ್ಮ SP ಸರ್ ಏನ್ ಹೇಳಿದಾರೆ ಅಂದ್ರೆ, ಈ ತರ ಕೇಸಸ್ ಬಂದಿದ್ದಲ್ಲಿ ಪೊಲೀಸರಿಂದ ಸ್ವಲ್ಪ ಅವ್ರಿಗೆ ತಿಳುವಳಿಕೆ ಇದ್ರೆ, ಸ್ವಲ್ಪ ಅವೇರ್ನೆಸ್ ಇದ್ರೆ, ಈ ಸೈಬರ್ ಕ್ರೈಮ್ಸ್ ಎಲ್ಲ ಸರ್ ಕೇಳಿದ್ಮೇಲೆ ಇಂದಲೇ ನಾವು ನಮ್ಮ ಅಪ್ರೋಚ್ ಮಾಡಿದ್ದಾಗಾಯ್ತು. ನಮ್ಮ MD ಸರ್ ಇದಾರೆ, MD ಅಂಡ್ CEO ಸರ್ ಶ್ರೀ ಸತ್ಯನಾರಾಯಣ ರಾಜು ಸರ್, ಅವರು ಇಮಿಡಿಯೇಟ್ ಆಕ್ಸೆಪ್ಟ್ ಮಾಡಿ ಸೈಬರ್ ಟ್ರೈನಿಂಗ್ ಸೆಂಟರ್ ಕನ್ಸ್ಟ್ರಕ್ಷನ್ ಸಲುವಾಗಿ ನಾವು CSR ಫಂಡ್ ಇಂದ 3,32,66,000 ಇಮಿಡಿಯೇಟ್ ನಾವು CSR ಫಂಡ್ ಕೆಳಗಡೆ ನಾವು SP ಸರ್ ಅವ್ರಿಗೆ ಇವತ್ತು ಕೊಡ್ತಾ ಇದ್ದೀವಿ. ಅದು ಇವತ್ತು ಒಂದು ನಮ್ಮ ಒಳ್ಳೆ ಆಪರ್ಚುನಿಟಿ ಏನಂದ್ರೆ, ನಮ್ಮ ಹೋಮ್ ಮಿನಿಸ್ಟರ್ ಸರ್ ಅವ್ರ ಜೊತೆಯಲ್ಲಿದೆ,
ನಮ್ಮ ಎಸ್ ಪಿ ಸಾರಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾಯ್ತು. ಇದರಿಂದ ಏನಾಗುತ್ತೆ ಅಂದ್ರೆ ವಿಜಯಪುರ ಡಿಸ್ಟಿಕ್ ಅಲ್ಲಿ ಏನಾನ ಸೈಬರ್ ಕ್ರೈಮ್ಸ್ ಏನಾನ ಆಗಿರ್ಲಿ, ಏನಾನ ಪ್ರಾಬ್ಲಮ್ ಇರ್ಲಿ, ಇಮಿಡಿಯೇಟ್ ಅವೇರ್ನೆಸ್ ಪೊಲೀಸ್ ಅವರಲ್ಲಿ ಅವೇರ್ನೆಸ್ ಜಾಸ್ತಿ ಇದೆ ಅಂದ್ರೆ ಆ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಲಕ್ಕೂ ಎಲ್ಲಾನು ಈಸಿ ಆಗುತ್ತೆ. ಈ ಫಂಡ್ ದಿಂದ ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ, ಟ್ರೈನಿಂಗ್ ಸೆಂಟರ್ ಅಂಡ್ ಆಲ್ ದೀಸ್ ಥಿಂಗ್ಸ್. ಈ ಸಹಕಾರ ಬಂದಿದ್ದಂತ ಇವತ್ತು ನಮ್ಗೆ ಈ ಅವಕಾಶ ಕೊಟ್ಟಿದ್ದಂತ ಹೋಮ್ ಮಿನಿಸ್ಟರ್ ಅವ್ರಿಗೆ, ಎಸ್ ಪಿ ಸಾರ್ ಅವ್ರಿಗೆ, ನಿಮ್ಮೆಲ್ಲರಿಗೂ ನಮ್ಮ ಧನ್ಯವಾದ. ಸರ್, ಈಗ ನಿಮ್ ಬ್ಯಾಂಕ್ಗಳಲ್ಲಿ ಈ ಸೆಕ್ಯೂರಿಟಿ ಗಾರ್ಡ್ಗಳು ಕೆಲಸಕ್ಕೆ ಬೇರೆ ಏನೇನೋ ಇಲ್ಲ, ನಾವು ಈ ತರ ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೀವಿ. ನಮ್ ಸೆಕ್ಯೂರಿಟಿ ಗಾರ್ಡ್ಸ್ ಸೆಕ್ಯೂರಿಟಿ ಆಸ್ಪೆಕ್ಟ್ ಮಾತ್ರ ತಗೊಳ್ಬೇಕು. ನಮ್ಮ ಎಲ್ಲ ಕಡೆಗೆ ಬ್ರಾಂಚ್ಗಳಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಕೊಟ್ಟಿದ್ದಾಯ್ತು. ಅವ್ರು ಓನ್ಲಿ ಸೆಕ್ಯೂರಿಟಿ ಮೆಜರ್ಸ್ ಮಾತ್ರ ತಗೊಳ್ತಾ ಇದ್ದಾರೆ. ಇಲ್ಲ, ಇದೆ ನಮ್ಮ ಪರ್ಮನೆಂಟ್ ಸೆಕ್ಯೂರಿಟಿ ಗಾರ್ಡ್ಸ್ ಇರುತ್ತಾರೆ. ಅದರಲ್ಲಿ ಪರ್ಮನೆಂಟ್ ಸೆಕ್ಯೂರಿಟಿ ಗಾರ್ಡ್ಸ್ ವೆಪನ್ಸ್ ಇದ್ದೇ ಇರುತ್ತೆ. ಅದರಲ್ಲಿ ಸ್ವಲ್ಪ ಔಟ್ಸೋರ್ಸಿಂಗ್ ಇದೆ, ಮೊದಲು ಆ ತರ ಇರ್ತಾ ಇತ್ತು. ಸ್ವಲ್ಪ ಈ ತರ ಈ ಮಧ್ಯೆ ಸ್ಟ್ರಿಕ್ಟ್ ಆಗಿ ನಮ್ಮ ಹೆಡ್ ಆಫೀಸ್ ಇಂದನೂ ಇನ್ಸ್ಟ್ರಕ್ಷನ್ಸ್ ಇದೆ, ನಮ್ಮ ಸರ್ಕಿಲ್ ಆಫೀಸ್ ಇಂದನೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೀವಿ. ಸೆಕ್ಯೂರಿಟಿ ಅವರು ಸೆಕ್ಯೂರಿಟಿ ಕೆಲಸ ಮಾತ್ರ ಮಾಡಬೇಕು, ಬೇರೆ ಕೆಲಸ ಮಾಡ್ದಾಗಿ ನೋಡ್ಕೊಳ್ತಾ ಇದ್ದೀವಿ. ಅದರಲ್ಲಿ ಇಂಪ್ರೂವ್ಮೆಂಟ್ ಬರುತ್ತೆ 100%.